ಅಂಜನಾದ್ರಿ ಸಿದ್ಧಿಪೀಠದ ವೀರಾಂಜನೇಯ ಸ್ವಾಮಿಯ ಪವಾಡ. ಶ್ರೀ ಕ್ಷೇತ್ರಕ್ಕೆ ಬಸಪ್ಪನವರು ಆಗಮಿಸಿ ಆಶೀರ್ವಾದ ಮಾಡಿದ ಕ್ಷಣಗಳು. ಪೂಜಾ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಿರುವ ಚರಣ್ ಭಾರದ್ವಾಜ್ ಗುರುಗಳು. ಕ್ಷೇತ್ರಕ್ಕೆ ಆಗಮಿಸಿದ ಶರಣ್ಯ ಬಂದಂತ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿದ ಕ್ಷಣ. ನಿರೀಕ್ಷೆಯಂತೆ ಶ್ರೀ ಅಂಜನಾದ್ರಿ ಸಿದ್ಧಿಪೀಠಂನ ಸಾರಥ್ಯದ ಶ್ರೀ ವೀರಾಂಜನೇಯ ಸ್ವಾಮಿ ಮತ್ತು ಶ್ರೀ ಭದ್ರಕಾಳಿ ಮಹಾಪ್ರತ್ಯಾಂಗಿರಾ ದೇವಿ ಸನ್ನಿಧಾನದಲ್ಲಿ 48 ದಿನದ ಮಂಡಲ ಪೂಜೆ ಹಾಗೂ ಲೋಕ ಕಲ್ಯಾಣಾರ್ಥದ ಮಹಾಪ್ರತ್ಯಾಂಗಿರಾ ಹೋಮವು ಭಕ್ತ ಸಾಗರದ ಸಮ್ಮುಖದಲ್ಲಿ ನೆರವೇರಿದೆ. ಈ ಮಹಾಹೋಮದಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ, ತೀರ್ಥ ಪ್ರಸಾದ ವಿನಿಯೋಗ, ಹೊಂಬಾಳೆ ಮೆರವಣಿಗೆ ಸೇರಿದಂತೆ ಹಲವು ವಿಶೇಷತೆಗಳು ಇದ್ದವು. ದೂರದ ಊರುಗಳಿಂದ ಆಗಮಿಸಿದ್ದ ಭಕ್ತರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿತ್ತು. ಲೋಕ ಕಲ್ಯಾಣಕ್ಕಾಗಿ ನಡೆದ ಈ ಪ್ರತ್ಯಾಂಗಿರಾ ಹೋಮದಲ್ಲಿ ಒಣ ಮೆಣಸಿನಕಾಯಿ ಹೋಮವು ಪ್ರಮುಖ ಆಕರ್ಷಣೆಯಾಗಿತ್ತು. ಹಾಗೂ ಈ ಒಣಮೆಣಸಿನಕಾಯಿ ಹೋಮವು ಬಹಳ ಪರಿಣಾಮಕಾರಿಯಾದ ಹೋಮವಾಗಿದೆ ಅನ್ನೋದು ಧರ್ಮದರ್ಶಿಗಳಾದ ಶ್ರೀ ಚರಣ್ ಭಾರದ್ವಾಜ್ ಶರ್ಮ ಗುರುಗಳ ಅಭಿಪ್ರಾಯವಾಗಿದೆ. ಹಾಗೂ ಮೆಣಸಿನಕಾಯಿಯನ್ನು ಹಾಕಿ ಹೋಮವನ್ನು ನಡೆಸಲಾಯಿತು. ಬಹಳ ಅದ್ದೂರಿಯಾಗಿ ದೇವಸ್ಥಾನದ ಉದ್ಘಾಟನೆ ನಡೆಸಿದ ನಂತರವೇ ಮಂಡಲ ಪೂಜೆ ಹಾಗೂ ಬೇರೆ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ದೇವರುಗಳು ಹಾಗೂ ಬಸವಣ್ಣಗಳು ಆಗಮಿಸಿದ್ರು. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ನ ಕೆಂಬಾರಿಯಲ್ಲಿರುವ ಈ ದೇವಾಲಯವು ಸದ್ಯ ಕರ್ನಾಟಕದ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಆದ್ದರಿಂದಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಸಪ್ಪನವರು ಹಾಗೂ ಗಣ್ಯರೆಲ್ಲರೂ ಶ್ರೀ ಅಂಜನಾದ್ರಿ ಸಿದ್ಧಿಪೀಠಂನ ಪ್ರತ್ಯಾಂಗಿರಾ ಮಹಾಭದ್ರಕಾಳಿ ಪ್ರಭಾಂಜನ ಬಸಪ್ಪನವರ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಪ್ರತ್ಯಾಂಗಿರಾ ಹೋಮ ನಡೆಯಲಿದ್ದು, ಈ ಹೋಮದಲ್ಲಿ ಭಾಗಿಯಾಗುವುದರಿಂದ ಸಾಲಬಾಧೆ, ವ್ಯಾಪಾರದಲ್ಲಿ ಅಡೆತಡೆಗಳು, ಆರೋಗ್ಯ ಸಮಸ್ಯೆ ಹೀಗೆ ಪ್ರತಿಯೊಂದು ಸಮಸ್ಯೆಗೂ ಅಮ್ಮ ಜಗನ್ಮಾತೆ ಪ್ರತ್ಯಾಂಗಿರಾ ದೇವಿ ಪರಿಹರಿಸುತ್ತಾಳೆ ಅಂತ ಇಲ್ಲಿನ ಶ್ರೀ ಅಂಜನಾದ್ರಿ ಸಿದ್ಧಿಪೀಠದ ಧರ್ಮದರ್ಶಿಗಳಾದ ಚರಣ್ ಭಾರದ್ವಾಜ್ ಗುರುಗಳು ತಿಳಿಸಿದ್ದಾರೆ. ಜೊತೆಗೆ ಇವರು ಬರುವ ಭಕ್ತಾದಿಗಳಿಗೆ ಹಲವು ಸಲಹೆಯನ್ನ ನೀಡುವುದಲ್ಲದೆ ಪೂಜಾ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಕ್ಷೇತ್ರಗಳಿಗೂ ಭೇಟಿ ನೀಡಿ ದೇವರ ಪೂಜೆ ಕಾರ್ಯಕ್ರಮಗಳನ್ನು ಮಾಡಿಕೊಡುತ್ತಾರೆ. ಆದ್ದರಿಂದ ಭಕ್ತಾದಿಗಳೆಲ್ಲರೂ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರತ್ಯಾಂಗಿರಾ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ನಿಮಗೆ ಮಾಧ್ಯಮದವರಿಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇವತ್ತು ಅಂಜನಾದ್ರಿ ಸಿದ್ಧಿಪೀಠ ಏನಿವತ್ತು ಬೆಳ್ಳೂರು ಕ್ರಾಸಲ್ಲಿ ಒಂದು ಪುಣ್ಯಕ್ಷೇತ್ರ, ಪ್ರತ್ಯಂಗಿರಿ ದೇವಿಯ ಒಂದು ಪುಣ್ಯಕ್ಷೇತ್ರ ಆಗಿದೆ. ನಮ್ಮೆಲ್ಲರಿಗೂ ಕೂಡ ಖುಷಿ ತರುವಂಥದ್ದು. ಈ ಒಂದು ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ ಅಂದರೆ ನಾನು ಕೂಡ ಪುಣ್ಯ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಜೊತೆಗೆ ನಮ್ಮ ಚಿಕ್ಕಮಗಳೂರಿನ ಶರಣ್ಯ ಬಸಪ್ಪ ಅವರು ಬಂದಿದ್ದಾರೆ, ನಮ್ಮ ಆನಂದಣ್ಣವ್ರು ಬಂದಿದ್ದಾರೆ, ಜನಧ್ವನಿ ಮಹೇಶ್ ಅವರು ಬಂದಿದ್ದಾರೆ. ವಿಶೇಷವಾಗಿ ಈಗ ತಾನೇ ಲೋಕಾರ್ಪಣೆ ಆಗಿರ್ತಕ್ಕಂಥ ಜನಸ್ನೇಹಿ ಬಸಪ್ಪ ಅವರು ಬಂದಿದ್ದಾರೆ. ಇನ್ನೂ ಸಾಕಷ್ಟು ಬಸಪ್ಪಗಳು ಬಂದಿದ್ದಾವೆ. ಸೊ ಭಾಳ ಸಂತೋಷ ಆಗುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಒಂದು ಪುಣ್ಯಕ್ಷೇತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಾವಿರಾರು ಜನ ಬಂದು ಇವತ್ತು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದಾರೆ.
ನಾನು ಕಳೆದ ಬಾರಿನೂ ಹೇಳಿದ ಹಾಗೆ ಇನ್ನು ಮುಂದೆ ಕೆಲವು ವರ್ಷಗಳಲ್ಲೇ ಇದು ಸಾವಿರಾರು ಜನ ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸುವಂಥ ಒಂದು ಅದ್ಭುತ ಕ್ಷೇತ್ರ ಆಗುತ್ತೆ. ಬರೀ ಕ್ಷೇತ್ರ ಅಂತಲ್ಲ, ಸಕಲ ಸಂಕಷ್ಟಗಳು ನಿವಾರಣೆ ಮಾಡುವಂಥ ಕ್ಷೇತ್ರ ಆಗುತ್ತೆ. ಮೊದಲನೇದಾಗಿ ನಮ್ಮ ಚರಣ್ ಭಾರದ್ವಾಜ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಮಗುವಿನಿಂದ ಮನಸ್ಸಿರುವಂಥವ್ರು. ಲಾಸ್ಟ್ ಒಂದು ಇದರಲ್ಲೂ ಕೂಡ ನಾನು ಹೇಳಿದ್ದೆ, ಸಾಕಷ್ಟು ನೊಂದಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಸ್ನೇಹ ಜೀವಿ ಅಂತಲೇ ಹೇಳ್ಬೋದು, ಸಹಾಯ ಮಾಡಬೇಕಂತ ಬಂದರೆ ಅವ್ರು ಮುಂದೆ ನಿಂತ್ಕೊತಾರೆ. ಸೊ ನಮಗೂ ಕೂಡ ಒಂದು ನಮ್ಮ ಆಶ್ರಮಗಳಿಗೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ಅಣ್ಣನಾಗಿ ತಮ್ಮನಾಗಿ ಅಥವಾ ಗುರುವಾಗಿ ನಿಂತಿರೋದಕ್ಕೆ ನಾವು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಜೊತೆಗೆ ಈ ಒಂದು ಕ್ಷೇತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಎಲ್ಲ ಕನ್ನಡಿಗರ ಆಶೀರ್ವಾದ ಸಿಗಬೇಕು. ಕರ್ನಾಟಕದಲ್ಲಿ ಸಾಕಷ್ಟು ಜನ ನೊಂದು ಬೆಂದಿರೋರು ಸಾಕಷ್ಟು ಜನ ಇದ್ದೀರಾ. ಈ ಕ್ಷೇತ್ರಕ್ಕೆ ಬಂದು ಒಂದ್ಸತಿ ಭೇಟಿ ಕೊಡಿ, ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ಆಗಲಿ. ಭಗವಂತನ ಹತ್ರ ನಾನು ಕೂಡ ಬೇಡ್ಕೊಳ್ತೀನಿ. ಈ ಜಾಗಕ್ಕೆ ಬಂದೋದ್ರೇ ನಿಮಗೆ ಒಳ್ಳೇದಾಗುತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಈಗ ನೋಡಿ, ನಾನು ಕೂಡ ಆಶ್ರಮದಲ್ಲಿ ಬ್ಯುಸಿ ಇರ್ತೀನಿ, ಆದರೂ ಕೂಡ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಇಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ನಮಗೂ ಕೂಡ ಒಳ್ಳೇದಾಗಿರೋದ್ರಿಂದನೇ ನಾವು ಬರ್ತಾ ಇರೋದು. ಸೊ ಎಲ್ಲರೂ ಬನ್ನಿ. ಹಾಗೆ ವಿಶೇಷವಾಗಿ ನಮ್ಮ ಶರಣ್ಯ ಬಸಪ್ಪ ಅವ್ರ ಬಗ್ಗೆ ಎರಡು ಮಾತು ಹೇಳೋಕ್ಕೆ ಪದಗಳಿಲ್ಲ. ನಾವು ದೇವ್ರನ್ನಂತೂ ಕಣ್ಣಾರೆ ನಾವು ನೋಡಿಲ್ಲ, ಸೊ ದೇವ್ರು ಹೇಗಿರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದು ನಾನು ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಶರಣ್ಯ ರೂಪದಲ್ಲಿ ಬಸಪ್ಪ ಅವರು ಇಲ್ಲಿಗೆ ಬಂದಿದ್ದಾರೆ. ನಾವೆಲ್ಲ ಅವ್ರ ದರ್ಶನ ಮಾಡೋದಕ್ಕೆ ಸಾವಿರಾರು ಜನ ಬಂದು ನೆರೆದಿದ್ದೀವಿ. ಸೊ ಒಂದು ಪುಣ್ಯ ನಮ್ಗೆ ಸಿಕ್ಕಿರೋದು. ಎಲ್ಲರೂ ಕೂಡ ಅವ್ರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೊಂಡ್ರೆ, ಯಾಕಂದರೆ ನಾವು ಬಾಯಿ ಮಾತಲ್ಲಿ ಹೇಳೋದಲ್ಲ. ಸೊ ಅವರ ಪವಾಡಗಳನ್ನ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಹಾಗೆ ಆನಂದಣ್ಣವರು ಅವ್ರು ಎಷ್ಟು ಸಿಂಪ್ಲಿಸಿಟಿ ಅಂದರೆ ನಿಜವಾಗ್ಲೂ ಅವ್ರು ದೇವ್ರಿಗೆ ಇಷ್ಟು ಹತ್ರವಾಗಿದ್ದಾರಲ್ಲ, ನಾನು ನಿಜವಾಗ್ಲೂ ಅವ್ರು ಎಷ್ಟು ಜನ್ಮದ ಪುಣ್ಯ ಮಾಡಿದಾರೋ ಗೊತ್ತಿಲ್ಲ. ನಿಜವಾಗ್ಲೂ ಕರ್ನಾಟಕದ ಜನ ಈ ಥರದೊಂದು ಒಳ್ಳೆ ಅವಕಾಶ, ಶರಣ್ಯನ ಆಶೀರ್ವಾದ ಪಡ್ಕೊಳ್ಳಿ. ನನಗಂತೂ ಭಾಳ ಸಖತ್ ಇಷ್ಟ. ಅಂದರೆ ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿಯಲ್ಲಿ ಹೇಗೋ ಅವ್ರನ್ನೂ ಅದೇ ಥರ ನೋಡ್ತೀನಿ, ಅವರು ನನ್ನನ್ನು ಅಷ್ಟೇ ಪ್ರೀತಿಸ್ತಾರೆ. ಹಾಗೆ ನಮ್ಮ ಮಹೇಶ್ ಅಣ್ಣವರು ಹೇಳಬೇಕು ಅಂದರೆ ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಇದ್ದೀವಿ. ಸಮಾಜ ಸೇವೆಯಲ್ಲಿ ನಾವು ಗುರುತಿಸ್ಕೊಂಡು ಸಣ್ಣ ಪುಟ್ಟ ಸೇವೆನ ಮಾಡ್ತಾಯಿದ್ದೀವಿ. ಸಾಧ್ಯವಾದಷ್ಟು ಎಲ್ಲರೂ ಕೂಡ ಮಹೇಶ್ ಅಣ್ಣವ್ರಿಗೂ ಸಪೋರ್ಟ್ ಮಾಡಿ, ಮುಖ್ಯವಾಗಿ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡಿ. ಚರಣ್ ಭಾರದ್ವಾಜ್ ಅವರ ಆಶೀರ್ವಾದ ಪಡ್ಕೊಳ್ಳಿ. ನಾನು ಅವರನ್ನು ಗುರು ಅಂತ ಹೇಳ್ತೀನಿ, ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತ ಹೇಳ್ತೀನಿ, ಅಣ್ಣ ಅಂತ ಹೇಳ್ತೀನಿ. ಸೊ ಇನ್ನೂ ಏನು ವರ್ಡ್ಸ್ ಇದೆಯೋ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಹೃದಯವಂತ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಹಾಗೆ ಈ ಒಂದು ದೇವಸ್ಥಾನದ ಬಗ್ಗೆ ನೀವೆಲ್ಲ ಬಂದು ಲೋಕಕ್ಕೆ ಇಷ್ಟೆಲ್ಲ ತೋರಿಸ್ತಾ ಇರೋದಕ್ಕೆ ಮೊದಲನೇದಾಗಿ ಮಾಧ್ಯಮದವ್ರಿಗೆ ನನ್ನ ಧನ್ಯವಾದಗಳು. ನಮಸ್ಕಾರ. ವಿಶೇಷವಾಗಿ ಇವತ್ತೇನು 48ನೇ ದಿನ ಒಂದು ಅದ್ಧೂರಿಯಾಗಿ ಪೂಜೆ ಸಹ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಏಕೆಂದರೆ ದೇವಸ್ಥಾನಗಳು ಎಲ್ಲೇ ಒಂದು ದೇವಸ್ಥಾನಗಳಾಗಲಿ, ನಮ್ಮ ದೇವಸ್ಥಾನ ಅನ್ನೋ ಒಂದು ನಿಟ್ಟಿನಲ್ಲಿ ಚರಣ್ ಭಾರದ್ವಾಜ್ ಗುರುಗಳು ತುಂಬ ಅರ್ಥಪೂರ್ಣವಾಗಿ ಪೂಜೆ ಮಾಡೋ ಮುಖಾಂತರ ತುಂಬ ಖುಷಿಯಾಗುತ್ತೆ ಈ ಒಂದು ಸ್ಥಳಕ್ಕೆ ಬಂದರೆ. ಲಾಸ್ಟ್ ಟೈಮು ಸಹ ಬಂದಿದ್ವಿ. ಏನೋ ಒಂಥರ ನಿಜವಾಗ್ಲೂ ಹೇಳ್ತೀನಿ, ಮೈ ಜುಮ್ ಅಂತಿದೆ. ಏನೇ ಒಂದು ಕಷ್ಟಗಳಾಗ್ಬೋದು, ಏನೇ ಒಂದು ನೋವುಗಳಾಗಿರ್ಬೋದು, ಇವತ್ತು ನಾವು ಯಾರ ಮುಂದೆನೇ ಹೇಳ್ಕೊಂಡ್ರೆ ಏನೋ ಒಂಥರ ಅನ್ನೋ ರೀತಿಲಿ ಆ ಭಗವಂತನ ಮುಂದೆ ಹೇಳ್ಕೊಂಡಾಗ ಎಲ್ಲೋ ಒಂದು ಸಮಾಧಾನ. ಇವತ್ತಲ್ಲ ನಾಳೆ ನಮಗೇನೋ ಒಳ್ಳೇದಾಗುತ್ತೆ. ಭಗವಂತ ಇದ್ದಾರೆ, ಯಾವುದೋ ಒಂದು ರೂಪದಲ್ಲಿ ಕಾಪಾಡ್ತದೆ. ನಾವೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಭಗವಂತನೇ ಶಕ್ತಿ. ಭಗವಂತ ಕಾಣದಿರೋ ದೇವರು ಅಂತ ಎಷ್ಟೋ ಜನ ಹೇಳ್ತಾರೆ. ಕಾಣೋ ದೇವರು ಇಲ್ಲಿ ಶರಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತಿದೆ. ನಿಜವಾಗ್ಲೂ ಎಷ್ಟೋ ಒಂದು ಸುಸ್ತಾಗ್ತಿತ್ತು, ಬರೋಕ್ಕೂ ಆಗ್ತಾ ಇರಲಿಲ್ಲ. ಗುರುಗಳು ಬೆಳಿಗ್ಗೆ ನನಗೆ ಇವತ್ತೇ ಕಾರ್ಯಕ್ರಮ ಅಂತ ಹೇಳಿದ್ರು. ನಾನು ನಾಳೆ ಅಂದ್ಕೊಂಡಿದ್ದೆ, ನನಗಿಲ್ಲ ಹೋಗಲೇಬೇಕು. ನಮ್ಮ ಒಂದು ಏನೇ ಸಣ್ಣ ಪುಟ್ಟ ಕಾರ್ಯಗಳು ಮಾಡೋದು ನಮ್ಮನೆ ಅಂತ ನಮ್ಮ ಕುಟುಂಬದವರು ಅನ್ನೋ ನಿಟ್ಟಿನಲ್ಲಿ ನಿಂತ್ಕೊಂಡು ಮಾಡ್ತಾರೆ ಗುರುಗಳು. ಇವಾಗ ಹೇಳಿದಾರೆ ನಾವು ಹೋಗಲಿಲ್ಲ ಅಂದರೆ ಆಗಲ್ಲ ಅಂದ್ಬಿಟ್ಟು ಇಮಿಡಿಯೇಟು ಹಂಗೆ ಸುಸ್ತಾಗ್ತಿತ್ತು, ಬರೋಕ್ಕೂ ಆಗ್ತಾ ಇರಲಿಲ್ಲ. ಬಂದಾದಮೇಲೆ ದೇವ್ರ ದರ್ಶನ ಮಾಡ್ತಾಯಿದ್ದೆ. ಶರಣ್ಯ ಗುರುಗಳು ಹೆಂಗೆ ಅಂದರೆ ನಿಜವಾಗ್ಲೂ ಅಲ್ಲಿ ಏನಾಯಿತು, ನನಗೆ 10 ನಿಮಿಷ ದೇವ್ರಣ್ಣ ಸುಮ್ಮನೆ ಹೇಳೋದಲ್ಲ, ಮಾತಲ್ಲಿ ಹೇಳೋದಲ್ಲ, ಸುಮ್ಮನೆ ಹಂಗೆ ಇದ್ದಕ್ಕಿದ್ದಂಗೆ ಕಣ್ಣಲ್ಲಿ ನೀರು ಬಂದಂಗೆ, ಏನೋ ಒಂಥರ ಮೈಂಡ್ ಫ್ರೀ ಆದಂಗೆ, ಏನೋ ನಾನು ಇದ್ದೀನಿ, ನೀನು ಏನು ಕಷ್ಟಪಟ್ಟು ಮಾಡ್ತಾ ಇದೆಯಾ ಮಾಡು ಅನ್ನೋದೊಂದು ಎಲ್ಲೋ ಆಶೀರ್ವಾದ ಸಿಕ್ತು. ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ಈ ಒಂದು ಸ್ಥಳ. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಒಂದು ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಒಂದು ಹಿಂದಿಡ ಹೆಜ್ಜೆ ಮಾತೇ ಇಲ್ಲ. ನಿಜವಾಗ್ಲೂ ಈ ಸುತ್ತಮುತ್ತ ಇರೋದೆಲ್ಲ ಬನ್ನಿ, ಆ ತಾಯಿ ತಂದೆ ಕೃಪೆಗೆ ಪಾತ್ರರಾಗಿ. ಮತ್ತು ಚರಣ್ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಇವತ್ತು ಒಬ್ಬ ಮನುಷ್ಯ ಏನೋ ಒಂದು ಜಾಗದಲ್ಲಿ ಒಂದು ಸ್ಥಾನದಲ್ಲಿ ಇದ್ದಾಗ ಆ ಸ್ಥಾನನ ಉಳಿಸ್ಕೊಂಡು ಇನ್ನೂ ಬೆಳೆಸ್ಕೊಂಡು ಹೋಗೋಕ್ಕೆ ಏನೇನೆಲ್ಲ ಮಾಡ್ತಾರೆ. ಆದರೆ ಒಂದು ಸರಳತೆ, ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಅವ್ರಿಗೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಪೂಜೆಗಳಿಗೆ ಅವರೇ ಬೇಕು ಅಂತಾರೆ. ಯಾಕೆಂದರೆ ಪೂಜೆ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು, ಅದೇ ನಿರ್ಮಲವಾಗಿ ನೀಟಾಗಿ ಒಂದು ಶ್ರದ್ಧೆಯಿಂದ ಒಂದು ಶ್ರದ್ಧೆಯಿಂದ ಮಾಡೋ ಅಂಥ ಮನಸ್ಸಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಖುಷಿಯಾಯಿತು ಈ ಒಂದು ಸ್ಥಳಕ್ಕೆ ಬಂದಿದ್ದು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ, ಯಾರಿಗೆ ಕಷ್ಟ ಇರಲಿ, ದೇವ್ರು ಸದಾಕಾಲ ಕಾಪಾಡಲಿ ಅಂತ ಎಲ್ಲರೂ ಪರವಾಗಿ ಆಶಿಸ್ತೀವಿ. ಒಳ್ಳೇದಾಗಲಿ ಎಲ್ರಿಗೂ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಶರಣ್ಯ ಒಂದು ತಾಯಿ ಥರ, ಒಂದು ತಾಯಿ ಮಗುಗೆ ಯಾವ ಥರ ಪ್ರೀತಿ ಕೊಡ್ತಾರೋ
ಆ ಥರ ಅವ್ರಿಗೆ ಕೊಟ್ಟೆ ಅಭ್ಯಾಸ ಹೊರತು ಇಸ್ಕೊಂಡು ಅಭ್ಯಾಸ ಇಲ್ಲ. ಹೇಳೋಕ್ಕಾಗಲ್ಲ, ನಾವು ನಿಜವಾಗ್ಲೂ ಹೇಳ್ತೀನಲ್ಲ, ಶರಣ್ಯ ಅಂದರೆ ಒಂಥರ ಮೈ ಜುಮ್ ಅನ್ನತ್ತೆ ಸರ್. ಯಾಕಂದರೆ ದೇವ್ರನ್ನ ನಾವು ಈ ಗೋಮಾತೆ ರೂಪದಲ್ಲಿ ನಾವು ನೋಡ್ಬೋದು. ನಿಜವಾಗ್ಲೂ ಹೇಳ್ತೀನಿ, ಮನುಷ್ಯ ಹೇಳಿದ್ದು ಸುಳ್ಳಾಗ್ಬಿಡ್ಬೋದು. ಯಾಕಂದರೆ ಆ ಮೂಕ ಜೀವ, ಆ ಗೋಮಾತೆ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ, ಇನ್ನೊಬ್ಬರ ಮೇಲೆ ಅಸೂಹೆ ಬಯಸೋದಿಲ್ಲ, ಅವನು ಹಾಳಾಗೋಗ್ಲಿ ಅಂತ ಅವರು ಅಂದ್ಕೊಳ್ಳೋದಿಲ್ಲ. ಯಾವತ್ತೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋದು. ಶರಣ್ಯನಿಗೆ ನಾನು ನಿಜವಾಗ್ಲೂ ಕೃತಜ್ಞನಾಗಿರ್ತೀನಿ. ನನ್ನ ಜೀವ ಇರೋವರೆಗೂ ನಾನೊಬ್ಬ ಭಕ್ತನಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಆನಂದಣ್ಣ ಒಂದು ಎರಡು ಮಾತು ಹೇಳ್ಬೇಕು. ಯಾಕೆ ಗೊತ್ತಾ, ತಮಾಷೆ ಅಲ್ಲಣ್ಣ, ಇವರು ಎಷ್ಟೋ ರೈತರಿಗೆ ಅವರು ನಾನು ಕಂಡಿರೋದು ಹೇಳ್ತಿರೋದು. ನನಗೆ ಶರಣ್ಯ ಅವರಿಂದ ಎಷ್ಟೋ ಜನ ರೈತರಿಗೆ ಇವತ್ತು ಬೋರ್ ಪಾಯಿಂಟ್ಗಳನ್ನ ಮಾಡೋದಕ್ಕೆ ಎಷ್ಟೋ ಜನ ದುಡ್ಡಿಸ್ಕೊಂಡು ಕೆಲವೊಂದು ಸಕ್ಸಸ್ಗಳಾಗಲ್ಲ. ಬಟ್ ಆದರೆ ಶರಣ್ಯದಿಂದ ಎಷ್ಟೋ ಜನ ರೈತರು ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ, ನೀರು ಸಿಗ್ತಾ ಇದೆ ಅಂದರೆ ಅದು ಶರಣ್ಯನೇ ಅದಕ್ಕೆ ಮೂಲ ಕಾರಣ. ಅದ್ರ ಜೊತೆಗೆ ಅವರ ಬಾಲಕ ಇದ್ದಾರೆ ಇಲ್ಲಿ. ಸೊ ಅವರು ಅದ್ರ ಬಗ್ಗೆ ಜಾಸ್ತಿ ಹೇಳಬೇಕು, ನನಗೆ ಅಷ್ಟು ಗೊತ್ತಿಲ್ಲ, ಆದರೂ ಗೊತ್ತಿರೋ ಅಷ್ಟು ಹೇಳ್ತಾ ಇದ್ದೀನಿ. ಎಲ್ರಿಗೂ ಈ ಯೋಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವರಿಗೆ ನೋಡೋ ಯೋಗ, ಕೆಲವರಿಗೆ ಮಾಡೋ ಯೋಗ. ಇಲ್ಲಿ ಬಂದಿರೋರಿಗೆ ನೋಡೋ ಯೋಗ ಸಿಕ್ಕಿದೆ. ನನಗೆ ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ, ಭಗವಂತನ ಸೇವೆ ಮಾಡೋ ಯೋಗ ಸಿಕ್ಕಿದೆ ಅಷ್ಟೇ, ಅದರಲ್ಲಿ ಏನಿಲ್ಲ. ಈ ದಿನ ಪವಿತ್ರವಾದಂಥ ಅಂಜನಾದ್ರಿ ಸಿದ್ಧಿಪೀಠ ಶ್ರೀ ವೀರಾಂಜನೇಯ ಸ್ವಾಮಿ ಸಮೇತ ಭದ್ರಕಾಳಿ ಪ್ರತ್ಯಂಗರ ದೇವಿ ಹಾಗೂ ಈ ಕ್ಷೇತ್ರದ ಅಧಿದೇವತೆ ಬಂದು ಬಾಲಾತ್ರಿಪುರ ಸುಂದರಿ ಆಗಿರ್ತಾರೆ. ಆದರೆ ಇಲ್ಲಿ ಕ್ಷೇತ್ರಾಭಿವೃದ್ಧಿಗೋಸ್ಕರ ಭದ್ರಕಾಳಿ ಪ್ರತ್ಯಂಗರ ದೇವಿ ಸ್ಥಾಪನೆ ಮಾಡಿದ್ದೇವೆ. ಈ ದಿನ ಅಮ್ಮನವರ ಸ್ಥಾಪನೆಯಾಗಿ 48 ದಿನದ ಮಂಡಲ ಪೂಜೆ ಹಾಗೂ ಅಮ್ಮನವರ ಆಜ್ಞೆಯಂತೆ ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹಾಪ್ರತ್ಯಂಗರ ಯಾಗವನ್ನು ನಾವು ಈ ದಿನ ಮಾಡಿದ್ದೇವೆ. ಈ ಕ್ಷೇತ್ರದಲ್ಲಿ ಈ ರೀತಿಯ ವಿಶೇಷ ಪೂಜೆಗಳು ಮಾಡಬೇಕಾದ್ರೆ ಅದು ಭಗವಂತನ ನಿರ್ಣಯ ಆಗಿರುತ್ತೆ ಅಷ್ಟೇ. ಯಾಕಂದರೆ ಯಾವ ಜನ್ಮದ ಪುಣ್ಯದ ಫಲವೋ ಗೊತ್ತಿಲ್ಲ. ಈ ಕ್ಷೇತ್ರದಲ್ಲಿ ಬಂದು ದೇವಿ ನಿಂತಿದ್ದಾಳೆ, ಮಾಡುವಂಥ ಸೇವೆಗಳನ್ನ ಒದಗಿಸ್ಕೊಟ್ಟಿದ್ದಾಳೆ. ಯಥಾವತ್ತಾಗಿ ಆಕೆ ಅನುಗ್ರಹದಿಂದ ಎಲ್ಲ ನಡೀತಾ ಇದೆ. ಇದು ಆಕೆಗೆ ಅರ್ಪಿತವಾದಂಥದ್ದು ಮತ್ತು ಅಮೂಲ್ಯವಾದ ಸ್ತನದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷ ಏನಂದರೆ, ಕ್ಷೇತ್ರ 12 ವರ್ಷದ ಪೂರ್ವ ಸ್ಥಾನವಾಗಿದ್ದರೂ ಕೂಡ ಈ ಸ್ಥಳಕ್ಕೆ ಬಂದು ಕೇವಲ 3 ತಿಂಗಳಾಗಿದೆ ಅಷ್ಟೇ. ಪೂರ್ವದಲ್ಲಿ ಈ ಕ್ಷೇತ್ರ ಮತ್ತೊಂದು ಸ್ಥಳದಲ್ಲಿ ಇದ್ದಿದ್ದು ಉಂಟು. ಅನೇಕ ಸಮಸ್ಯೆಗಳು ಬಂದು ಅದೆಲ್ಲ ಭಗವಂತ ಎಲ್ಲ ದೂರ ಮಾಡಿ ಇವತ್ತು ಈ ಕ್ಷಣಕ್ಕೆ ತಂದಿದ್ದಾನೆ. ಪೂರ್ವ ಇತಿಹಾಸಕ್ಕೆ ಹೋಗೋದಾದರೆ 6 ತಲೆಮಾರಿನಿಂದ ಆಚರಣೆ ಮಾಡಲ್ಪಟ್ಟಂಥ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಪೀಠ ಅಂಜನಾದ್ರಿ ಸಿದ್ಧಿಪೀಠವಾಗಿರುತ್ತೆ. ಇದಕ್ಕೆ ಅನೇಕ ಉಲ್ಲೇಖಗಳು, ಸಾಕ್ಷಿದಾರರು ಕೂಡ ನಮ್ಮಲ್ಲಿ ಇರುವಂಥದ್ದು. ಅಂಜನಾದ್ರಿ ಕುಟೀರ ಅನ್ನಕ್ಕಂಥ ಹೆಸರಿನಲ್ಲಿ ಒಂದು 12 ಕುಟುಂಬಗಳಿಗೆ ಮಾತ್ರ ಸೀಮಿತವಾಗಿ ನಡೀತಿದ್ದಂಥ ಈ ಕ್ಷೇತ್ರವನ್ನು 2012 ಡಿಸೆಂಬರ್ 1 ಮತ್ತು 2ನೇ ತಾರೀಕು ಭಗವತಿಯ ಆಜ್ಞೆಯಂತೆ ಹಾಗೂ ಹನುಮದೇವರ ಆಜ್ಞೆಯಂತೆ ಎಲ್ಲರಿಗೂ ಕೂಡ ಅನ್ವಯವಾಗಬೇಕು. ಯಾಕೆ 12 ಕುಟುಂಬಗಳು ಮಾತ್ರ ಸೀಮಿತವಾಗಿ ಭಗವಂತನ ಆರಾಧನೆ ಮಾಡಬೇಕು? ಗುರುಪೀಠ ಅಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಸಲ್ಲಬೇಕಾದಂಥದ್ದು. ಆ ರೀತಿ ಮಾಡಬೇಕಂತೇಳಿ 2012ರಲ್ಲಿ ಈ ಪೀಠವನ್ನು ಹಸ್ತಾಂತರ ಮಾಡ್ತೇವೆ. ಮನೇಲಿದ್ದಂತಹ ಪೀಠವನ್ನು ಮನೆಯಿಂದ ಹೊರಗಡೆ ತಗೊಂಡು ಬರ್ತೇವೆ. ಹೊರಗಡೆ ತಂದು ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಾನ್ನಿಧ್ಯವನ್ನು ಮಾಡ್ತೇವೆ. ಆ ಸಾನ್ನಿಧ್ಯದಲ್ಲಿ ಎಲ್ಲ ರೀತಿಯ ಕೈಂಕರ್ಯಗಳು, ಎಲ್ಲ ರೀತಿಯ ಆರಾಧನೆಗಳು ಕೂಡ ನಡೀತಾ ಬರ್ತಾ ಇರುವಂಥದ್ದು. ಹಾಗೆ ಅಂತಹ ಪವಿತ್ರವಾದಂತಹ ಶ್ರೀ ವೀರಾಂಜನೇಯ ಸ್ವಾಮಿ ಹಾಗೂ ಭದ್ರಕಾಳಿ ಪ್ರತ್ಯಂಗರ ದಿವ್ಯ ಸನ್ನಿಧಾನ ಇದಾಗಿರುತ್ತೆ. ಈ ಕ್ಷೇತ್ರದಲ್ಲಿ ವಿಶೇಷ ಅಂದರೆ ಸೋಮವಾರ, ಬುಧವಾರ, ಶನಿವಾರ ಈ 3 ದಿನ ವಿಶೇಷವಾದಂಥ ಪೂಜೆಗಳಿರುತ್ತೆ. ಸೋಮವಾರ ಕವಡೆಶಾಸ್ತ್ರ ಮತ್ತು ತಾಂಬೂಲ ಶಾಸ್ತ್ರವನ್ನು ಹಾಗೂ ಬುಧವಾರ ಮತ್ತು ಶನಿವಾರದಲ್ಲೂ ಕೂಡ ಅಂಜನ ಮತ್ತು ತಾಂಬೂಲ ಶಾಸ್ತ್ರವನ್ನು ಪ್ರಧಾನವಾಗಿ ತಗೋತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ನಾವು ಪೂರ್ವಿಕರು ನಡೆದುಕೊಂಡ ರೀತಿಯಲ್ಲಿ ಕವಡೆಶಾಸ್ತ್ರಕ್ಕೆ ಅತಿಯಾದ ಮಾನ್ಯವನ್ನು ಕೊಡ್ತೇವೆ. 6 ತಲೆಮಾರಿನ ಕ್ಷೇತ್ರವಾದ ಕಾರಣದಿಂದ ಒಂದಷ್ಟು ಕಟ್ಟುಪಾಡುಗಳಲ್ಲಿ ಸೀಮಿತವಾದ ಕ್ಷೇತ್ರವಾಗಿದೆ ಇಲ್ಲಿ. ಆದ್ದರಿಂದ ಆ ಕಟ್ಟುಪಾಡಿಗೆ ಸಂಬಂಧಪಟ್ಟಂಥ ರೀತಿಯಲ್ಲೇ ಕ್ಷೇತ್ರದ ಸೇವೆಗಳು ನಡೆಯುತ್ತೆ. ಅದರ ಬಗ್ಗೆ ಕ್ಷೇತ್ರಕ್ಕೆ ಬಂದಾಗ ಕ್ಷೇತ್ರದ ನಿಮಗೆ ಮಾಹಿತಿಯನ್ನು ನೀಡ್ತೇವೆ. ಈ ಕ್ಷೇತ್ರ ಶಾಕ್ತ್ಯಾಗಮ ಪ್ರಕಾರವಾಗಿ ಸೇವೆ ನಡೆಯುತ್ತೆ. ಪಾಂಚರಾತ್ರವಾಗಿ ಸ್ವಾಮಿಗೆ ಸೇವೆಗಳು ನಡೆದರೂ ಕೂಡ ಪ್ರಧಾನವಾಗಿ ಅಮ್ಮನವರಾಗಿರೋದ್ರಿಂದ ಶಾಕ್ತ್ಯಾಗಮ ಪ್ರಕಾರದಲ್ಲಿ ಅದರಲ್ಲೂ ಸಮಯ ಮಾರ್ಗದಲ್ಲಿ ಸೇವೆಗಳು ನಡೆಯುತ್ತೆ. ವಿಶೇಷವಾಗಿ ತಿಂಗಳ 2ನೇ ಶನಿವಾರಂದು ಶ್ರೀವಿದ್ಯಾ ಹೋಮ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಅಥವಾ ಚೈತನ್ಯಕ್ಕೋಸ್ಕರವಾಗಿ ಅಥವಾ ಮಕ್ಕಳಿಗೆ ಬುದ್ಧಿಮಾನ್ಯವಾಗಿರುತ್ತಾರೆ ಅಥವಾ ಆರೋಗ್ಯ ಸಮಸ್ಯೆಗೆ ಒಳಪಟ್ಟಿರುತ್ತಾರೆ ಅಂತಹ ಮಕ್ಕಳಿಗೋಸ್ಕರ ಶ್ರೀವಿದ್ಯಾ ಹೋಮವನ್ನು ತಿಂಗಳ 2ನೇ ಶನಿವಾರದಂದು ಈ ಕ್ಷೇತ್ರದಲ್ಲಿ ಮಾಡ್ತೇವೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನದಂದು ಪ್ರದೋಷಿಯ ಕಾಲದಲ್ಲಿ ಮಹಾಪ್ರತ್ಯಂಗರ ಯಾಗ ಈ ಕ್ಷೇತ್ರದಲ್ಲಿ ಆಗುತ್ತೆ. ಒಣಮೆಣಸಿನಕಾಯಿ, ತುಪ್ಪ, ಎಳ್ಳೆಣ್ಣೆ, ಕಲ್ಲು ಉಪ್ಪು ಇಂತಹ ವಸ್ತುಗಳಿಂದ ಈ ಪ್ರತ್ಯಂಗರ ಯಾಗವನ್ನು ಮಾಡುತ್ತೆ. ವಿಶೇಷವಾಗಿ ಪ್ರತ್ಯಂಗರ ಯಾಗವನ್ನು ಶತ್ರು ಸಂಹಾರಕ್ಕೋಸ್ಕರ
ಇತ್ತೀಗೆ ದಿನಗಳಲ್ಲಿ ಅಧಿಕವಾಗಿ ಕಂಡುಬರುತ್ತಿರುವಂಥದ್ದು ವಾಮಾಚಾರ ಪ್ರಯೋಗಾದಿಗಳು ನಡೀತಿರುವಂಥದ್ದು. ಅದು ನಂಬುವುದು ಬಿಡುವುದು ಅವರವರ ಇಚ್ಛೆ, ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಂಬಿಕೆ ಇರುವಂಥವ್ರಿಗೆ ಮಾತ್ರ ಭಗವಂತ ಹಾಕ್ತಾನೆ, ನಂಬಿಕೆ ಇಲ್ಲದವ್ರಿಗೆ ಕಲ್ಲು ಕೂಡ ದೇವರಾಗಿ ಇದರ ಭಾವನೆ ಅರ್ಥೈಸ್ಕೊಂಡು ಬಂದವ್ರಿಗೆ ಮಾತ್ರ ಪರಿಹಾರ ಇಲ್ಲಿ ಆಗ್ತದೆ. ಮಾಟ ಮಂತ್ರ ಸಮಸ್ಯೆಯಿಂದ ಯಾರು ಬೆಳೀತಾ ಇರ್ತಾರೋ ಅಂಥವರು, ಆರೋಗ್ಯ ಸಮಸ್ಯೆಯಲ್ಲಿ ಯಾರು ಬೆಳೀತಾ ಇರ್ತಾರೆ ಅಂಥವರು, ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಬಾಧೆಗಳನ್ನು ಯಾರು ಅನುಭವಿಸಿರ್ತಾರೋ ಅಂಥವರು ಈ ಪ್ರತ್ಯಂಗರ ಯಾಗಕ್ಕೆ ಬಂದು ಆ ಭಗವತಿಯ ಅನುಗ್ರಹದಿಂದ ಹೋಮದಲ್ಲಿ ಪಾಲ್ಗೊಂಡು ತೀರ್ಥ ಸ್ನಾನವನ್ನು ಮಾಡಿ ಹೋಗಬೇಕು. ಈ ಪ್ರಕಾರವಾಗಿ 5 ಅಥವಾ 4 ವಾರದಲ್ಲಿ ಕ್ಷೇತ್ರಕ್ಕೆ ಬರಬೇಕಾಗ್ತದೆ. ಪ್ರತಿ ಬಾರಿ ಬರೋಗ್ಲೂ ಕೂಡ 5 ತುಪ್ಪದ ದೀಪವನ್ನು ಕ್ಷೇತ್ರದಲ್ಲಿ ಹಚ್ಚಬೇಕಾಗ್ತದೆ. ಇದು ನಿರಂತರವಾಗಿ ನಡ್ಕೊಂಡು ಬಂದಿರುವಂಥದ್ದು ಕ್ಷೇತ್ರದ ವಿಶೇಷ. ಇನ್ನು 5 ಪ್ರಾಕಾರ ಸೇವೆಗಳು ವರ್ಷದಲ್ಲಿ ದೇವರಿಗೆ ನಡೆಯುತ್ತೆ. 5 ಆವೃತ್ತಿ ಸೇವೆ, ಶ್ರೀರಾಮನ ನವಮಿ ನಡೆಯುತ್ತೆ, ನವರಾತ್ರಿ ನಡೆಯುತ್ತೆ, ಹನುಮ ಜಯಂತಿ ನಡೆಯುತ್ತೆ, ಶ್ರಾವಣ ಮಾಸದಲ್ಲಿ ಮಹೋಪಯೋಗ ಸ್ಥಾನಾದಿ ಪೂಜೆಗಳು ನಡೆಯುತ್ತೆ. ಸ್ವಾಮಿಯವರಿಗೆ ಪ್ರತಿದಿನವೂ ಕೂಡ ಪಂಚಾಮೃತ ಅಭಿಷೇಕಗಳು ಕ್ಷೇತ್ರದಲ್ಲಿ ಇರುತ್ತೆ. ಪ್ರತಿದಿನವೂ ಕೂಡ ಬೆಳಗ್ಗೆ 7ರಿಂದ 10 ಗಂಟೆ, ಸಂಜೆ 4ರಿಂದ 8 ಗಂಟೆ ತನಕ ಕ್ಷೇತ್ರದ ದರ್ಶನ ಇರುತ್ತೆ. ಪ್ರಶ್ನೆಗಳು ಮಾತ್ರ ಸೋಮವಾರ, ಬುಧವಾರ, ಶನಿವಾರ ಮಾತ್ರವೇ ಕ್ಷೇತ್ರದಲ್ಲಿ ನಡೆಯುವಂಥದ್ದು. ಇನ್ನು ಪ್ರತ್ಯಂಗರ ಯಾಗವನ್ನು ಸಾಮೂಹಿಕವಾಗಿ ಕ್ಷೇತ್ರದಲ್ಲಿ ನಡೆಯುವಂಥದ್ದು. ವೈಯಕ್ತಿಕವಾಗಿ ಮಾಡಬೇಕಾದ್ರೆ ಕ್ಷೇತ್ರಕ್ಕೆ ಬಂದು ಆಡಳಿತ ವರ್ಗದನ್ನು ಕೇಳಿದ್ರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಸಮಸ್ಯೆಗಳು ಬಗೆಹರಿದೆ ಅಂತ ಹೇಳಿದ್ರೆ ನಾವು ಹೇಳಿದ್ರೆ ಸರಿ ಹೋಗಲ್ಲ, ಬಂದಂತ ಹೇಳಿದ್ರೆ ಗೊತ್ತಾಗುತ್ತೆ, ಅಥವಾ ಬಂದು ನೀವುಗಳು ಅನುಭವಿಸಿದ್ರೆ ನಿಮಗೆ ಅದು ಅನುಭವಕ್ಕೆ ಬರುತ್ತೆ. ಕಿವಿ ಮಾತು ಅಂದರೆ ಒಂದೇ, ಕೆಲವರು ದೇವ್ರನ್ನ ನಂಬೋರಿದ್ದಾರೆ, ಕೆಲವರು ದೇವ್ರನ್ನ ನಂಬ್ತೀನಿ ಅಂತ ಹೇಳಿ ದೇವ್ರ ಬಗ್ಗೆ ಅವಹೇಳನ ಮಾಡೋರು ಭಾಳಷ್ಟು ಜನ ಆಗಿಬಿಟ್ಟಿದ್ದಾರೆ. ನಾನು ಹೇಳೋದು ಒಂದೇ, ದೇವಾಲಯದಲ್ಲಿ ಮಾತ್ರ ದೇವರಿದ್ದಾನ, ಬೇರೆಲ್ಲೂ ಕೂಡ ದೇವರಿಲ್ವಾ ಅಂತ ಹೇಳಿ. ಭಗವಂತ ಎಲ್ಲ ಕಡೆ ಇದ್ದಾನಪ್ಪ. ಭಗವಂತ ಎಲ್ಲಿಲ್ಲ, ನಾವು ನೋಡೋ ಪ್ರತಿಯೊಂದು ವಸ್ತುಲು ಕೂಡ ಭಗವಂತ ನಮಗೆ ಕಂಡೇ ಕಾಣ್ತಾನೆ. ಆದರೆ ನಮ್ಮಲ್ಲಿರುವ ಚಂಚಲತೆ ಹೋಗಿ ಏಕಾಗ್ರತೆ ಬರಬೇಕಾದ್ರೆ ದೇವಾಲಯ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನಮ್ಮ ಆಗಮಿಕರಾಗಿರೋದು ನಮ್ಮ ಪೂರ್ವಜರು ಆ ಸ್ಥಳವನ್ನು ಆಯುವರ್ಗವಾಗಿ, ಶಾಸ್ತ್ರಬದ್ಧವಾಗಿ, ಕ್ರಮಬದ್ಧವಾಗಿ ಆ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿರ್ತಾರೆ. ಕ್ಷೇತ್ರದಲ್ಲಿ ಮಾಡುವಂಥ ಗಂಟೆಯನಾದ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡಿ ನಮ್ಮಲ್ಲಿರೋ ಋಣಾತ್ಮಕ ಶಕ್ತಿ ದೂರ ಮಾಡುತ್ತೆ, ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡುತ್ತೆ. ಆದ್ದರಿಂದ ಇಲ್ಲಿಗೆ ಬರಬೇಕಂತ ಏನಿಲ್ಲ, ನಿಮ್ಮ ಹತ್ತಿರದಲ್ಲಿರುವಂಥ ಯಾವುದೇ ದೇವಿ ಕ್ಷೇತ್ರಗಳಿಗಾದರೂ ಹೋಗಿ ದರ್ಶನವನ್ನು ಮಾಡಿ, ಶುಕ್ರವಾರ ದಿನಗಳಲ್ಲಿ, ಮಂಗಳವಾರ ಪ್ರದೋಷ ಕಾಲದಲ್ಲಿ ತುಪ್ಪದ ದೀಪವನ್ನು ಹಚ್ಚೋದು ಮಾಡಿ. ಇಂಥ ಯಾಗಗಳು ನಡೀತಿದ್ದಾಗ ಆ ಯಾಗಕ್ಕೆ ಪಾಲ್ಗೊಂಡು ದೇವಿನ ಪ್ರಾರ್ಥನೆ ಮಾಡಿಕೊಳ್ಳಿ. ತಕ್ಕಂಥ ಫಲವನ್ನು ದೇವಿ ಖಂಡಿತವಾಗ್ಲೂ ಕೂಡ ಕೊಡ್ತಾಳೆ. ಒಳ್ಳೆಯದಾಗಲಿ, ದೇವಿ ಒಳ್ಳೇದು ಮಾಡಲಿ. ಬನ್ನಿ ಕ್ಷೇತ್ರಕ್ಕೆ, ದೇವಿ ಅನುಗ್ರಹದ ಮೇಲೆಲ್ಲರಿಗೂ ಪ್ರಾಪ್ತಿಯಾಗಲಿ. ನಮಸ್ತೆ.